2025 31 ಮಾರ್ಚ್ ತನಕ ಮೊದಲ ಬಾರಿಗೆ ನಾವು 3,000 ದಾಟಿದ್ವಿ. 3,158 ಕೋಟಿ ಅಂದರೆ 24 ತಿಂಗಳಲ್ಲಿ ಸುಮಾರು 5,167 ಕೋಟಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅವರ ಒಂದು ಸಹಕಾರದಿಂದ ನಾವು ಖರ್ಚು ಮಾಡಿದ್ವಿ. ಈ ಬಾರಿ ಮಾರ್ಚ್ 7ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಅವರು 5,000 ಕೋಟಿ ಅಂತ ಮತ್ತೆ ಘೋಷಣೆಯನ್ನು ಮಾಡಿದರು. ತಮ್ಮ ಆಯವ್ಯಯದಲ್ಲಿ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ. ಈ ಬಾರಿಯೂ ಕೂಡ ಸಂಪೂರ್ಣವಾಗಿ ನಮ್ಮ ಒಂದು 5,000 ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ನಾವು ಮೇ ತಿಂಗಳಲ್ಲಿ ನಮ್ಮ ಬೋರ್ಡ್ ಮೀಟಿಂಗನ್ನು ಕರೆಸಿ ಮತ್ತೆ ಸರ್ಕಾರ ವತಿಯಿಂದ ಯಾವೊಂದು ರೀತಿಯಿಂದ ನಾವು ಇದು ಕಳಿಸಿದ್ವಿ. ಎಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ತಯಾರಿ ಮಾಡಿ ನಾವು ಕಳಿಸಿದ್ವಿ. ಅದಕ್ಕೆ ಘನವ್ಯಕ್ತ ನಮ್ಮ ಸರ್ಕಾರ ಕಡೆಯಿಂದ ಅಪ್ರೂವಲ್ ಸಿಕ್ಕಿ ಮತ್ತು ಘನವ್ಯಕ್ತ ರಾಜ್ಯಪಾಲರ ಹತ್ರ ಹೋದ ನಂತರ ರಾಜ್ಯಪಾಲರಿಗೆ ಸುಮಾರು ಬಾರಿ ಮಾನ್ಯ ಪ್ಲಾನಿಂಗ್ ಮಿನಿಸ್ಟರ್ ಆಗಿರುವಂಥ ಡಿ ಸುಧಾಕರ್ ಅವರು, ನಾವು ಮಾನ್ಯ ಮುಖ್ಯಮಂತ್ರಿಯವರು ಭೇಟಿಯಾಗಿ, ಚೀಫ್ ಸೆಕ್ರೆಟರಿ ಅವರು ಭೇಟಿಯಾಗಿ, ನಂತರ ಘನವ್ಯಕ್ತ ರಾಜ್ಯಪಾಲರ ಭೇಟಿಯಾಗಿ ಮೊನ್ನೆ ಅವರು ಅನುಮೋದನೆ ಕೊಟ್ಟಿದ್ದಾರೆ. ಸೊ ಈ ಬಾರಿ ನಮಗೆ ನಮ್ಮ ಮೇಲೆ ಇರ್ತಕ್ಕಂಥ ನನ್ನ ಮಂಡಳಿಯ ವತಿಯಿಂದ ಇರ್ತಕ್ಕಂಥ ಜವಾಬ್ದಾರಿ ಏನಿದೆ ಅಂದರೆ ಕನಿಷ್ಠ 4,000 to 4,500 ಕೋಟಿ ಆದರೂ ನಾವು ಖರ್ಚು 31 ಮಾರ್ಚ್ ತನಕ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಏನೇನು ಅವಶ್ಯಕತೆ ಇರ್ತದೆ ಅದೆಲ್ಲ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸರಳೀಕರಣ ಮಾಡೋದು, ಹೆಚ್ಚಿನ ಒಂದು ಜನರು ನಮ್ಮ ಬೋರ್ಡಲ್ಲೂ ಕೂಡ ತಗೊಳ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಚೀಫ್ ಸೆಕ್ರೆಟರಿ ಅವರಾಗಲಿ ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆನೂ ಕೂಡ ನಾವು ಸಮಾಲೋಚನೆಯನ್ನು ಮಾಡಿ ಅವರಿಗೆ ಒಂದು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೀವಿ. ಈ ಬಾರಿ 5,000 ಕೋಟಿ ನಮ್ಮ ಬೋರ್ಡಲ್ಲಿ ಏನು ಬಂದಿದೆ, ಮೈಕ್ರೋ ಯೋಜನೆ ಅಡಿಯಲ್ಲಿ 2,075 ಕೋಟಿ 2,075 crores ಮೈಕ್ರೋ ಯೋಜನೆ ಅಡಿಯಲ್ಲಿ, ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ ಸುಮಾರು 875 ಕೋಟಿ. ಅಲ್ಲಿ ಇರ್ತಕ್ಕಂಥ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗಳಾಗಲಿ ಹೆಚ್ಚಿನ ಒಂದು ಒತ್ತು ಕೊಟ್ಟು ಏನೇನು ಮಹತ್ವಾಕಾಂಕ್ಷಿ ಯೋಜನೆಗಳು ಜಿಲ್ಲಾ ಮಟ್ಟದಲ್ಲಿರ್ತದೆ ಅದಕ್ಕೂ ಕೂಡ ಅಳವಡಿಸ್ಕೊಡ್ಬೇಕು ಅಂತ ಒಂದು ರೀತಿಯಿಂದ ನಾವು ಬೋರ್ಡಲ್ಲೂ ಕೂಡ ಚರ್ಚೆಯಾಗಿ ನಮ್ಮ ಭಾಗದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೆಚ್ಚಾಗಬೇಕು ಅಂತ ಆ ಒಂದು ಕೂಡ ನಾವು ಮಾಡಿದ್ದೀವಿ. ಸ್ಟೇಟ್ ಫಂಡ್ ನಮ್ಮ ಬಜೆಟಲ್ಲಿ ಘೋಷಣೆ ಮಾಡಿರುವಂತಹ ಒಂದು ಯೋಜನೆಗಳು ಸುಮಾರು 1,500 ಕೋಟಿ, ಆಲ್ಮೋಸ್ಟ್ 1,470 crores ಅದಕ್ಕೆ ಸ್ಟೇಟ್ ಬಜೆಟಲ್ಲಿ ಅನೌನ್ಸ್ ಮಾಡಿರುವಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ಹಾಗೂ ಇಲ್ಲಿ ಇರ್ತಕ್ಕಂಥ ಒಂದು ಅಡ್ಮಿನ್ ಫಂಡು, ರೀಜನಲ್ ಫಂಡು ಮತ್ತು ಅದರ ಜೊತೆಯಾಗಿ ಬೇರೆ ಬೇರೆ ಯೂನಿವರ್ಸಿಟೀಸ್ಗೆ ಏನು ಅಭಿವೃದ್ಧಿ ಮಾಡ್ತಕ್ಕಂಥ ವಿಷಯಗಳು ಇದು ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಮತ್ತು ಈ ಬಾರಿ ಹಿಂದೆ ಇರ್ತಕ್ಕಂಥ ತಮಗೆಲ್ಲ ಯೋಜನೆಗಳು ಏನೇನು ನಾವು ಮಾಡಿದ್ದೀವಿ ಅದನ್ನು ಮುಂದುವರಿಸ್ತಾ ಇದ್ದೀವಿ. ಅದು ಮುಂದುವರಿಸಿ ಹೊಸದಾಗಿ ಕೆಲವು ಕಾರ್ಯಕ್ರಮಗಳು ರೈತರಿಗೆ ನಾವು ಅನುದಾನ ಇಟ್ಟಿಲ್ಲ ಅಂತ ನಮ್ಮ ಮಂಡಳಿ ಮೇಲೆ ಕಳೆದ 10 ವರ್ಷದಲ್ಲಿ ಬರೀ 0.43% ಖರ್ಚಾಗಿದೆ ಅಂತ ಒಂದು ಅಪಾದನೆ ಏನಿದೆ ಅದನ್ನು ಹೋಗಲಾಡಿಸಲು ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತ ನಾವು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಒಂದು ಜಲಭಾಗ್ಯ ಯೋಜನೆಯು ಕೂಡ ರೂಪಿಸ್ತಾ ಇದ್ದೀವಿ. ಒಂದು ಹಂತದಲ್ಲಿ ಪ್ರಯತ್ನ ಮಾಡಿ ಈ ವರ್ಷ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ 100 ಕೋಟಿ ನಾವು ಇಟ್ಟಿದ್ದೀವಿ. ಸಣ್ಣ ನೀರಾವರಿ ಇಲಾಖೆ ಅವರು ಕೂಡ 100 ಕೋಟಿ ಇಟ್ಟಿದ್ದಾರೆ. ಆದರೆ 2 ವರ್ಷದಲ್ಲಿ ಸುಮಾರು 400 ಕೋಟಿ ವೆಚ್ಚದಲ್ಲಿ ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ 7 ಜಿಲ್ಲೆ 40 ಕ್ಷೇತ್ರದಲ್ಲಿ ಯಾವ ಒಂದು ತಾರತಮ್ಯ ಇಲ್ಲದೆ, ಅದು ಕಾಂಗ್ರೆಸ್, BJP, JDS ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಅನುದಾನ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ. ರೈತರಿಗೆ ಅನುಕೂಲ ಆಗಬೇಕಂತ ಸುಮಾರು 60 ಕೋಟಿ ವೆಚ್ಚದಲ್ಲಿ 40 ಕ್ಷೇತ್ರಗಳಲ್ಲಿ, ಪ್ರತಿ ಕ್ಷೇತ್ರಗಳಲ್ಲಿ 1.5 ಕೋಟಿ ವೆಚ್ಚದಲ್ಲಿ ರೈತರ ಒಂದು ಗೋದಾಮ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವೂ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅರಣ್ಯ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ನಾವು ಸುಮಾರು 1 ವರ್ಷದಿಂದ
ಒಂದು ಸಮಾಲೋಚನೆ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಕಡಿಮೆ ಇವತ್ತು ಗ್ರೀನ್ ಕವರ್ ಕನಿಷ್ಠ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು 1/3 ಗ್ರೀನ್ ಕವರ್ ಇರಬೇಕು. ಒಂದು ಹವಾಮಾನ ತಾಪಮಾನ ಏನಿರ್ತದೆ ಅದು ತಾವು ನೋಡ್ತಾ ಇದ್ದೀರಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಯಚೂರು ಕಲಬುರಗಿ ನೋಡಿದ್ರೆ 47 ಡಿಗ್ರೀಸ್ 48 49 ಡಿಗ್ರೀಸ್ ತನಕ ರೀಚ್ ಆಗ್ತಾ ಇದೆ. ಇವತ್ತು ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಒಂದು ಗ್ಲೋಬಲ್ ವಾರ್ಮಿಂಗು ಅದು ಇದೆಲ್ಲ ನಾವು ನೋಡ್ತಾ ಇದ್ದರೆ ನಮ್ಮ ಭಾಗದಲ್ಲಿ ನಮ್ಮೆಲ್ಲರ ಒಂದು ಪ್ರಯತ್ನ ಏನಿರಬೇಕಂದ್ರೆ, ಮೊನ್ನೆ ತಾನೇ ನಮ್ಮ ಜಿಲ್ಲಾ ಮಂತ್ರಿಗಳು ಅವರು ಒಂದು ವನ ಮಹೋತ್ಸವ ಅಂತ ಒಂದು ಕಾರ್ಯಕ್ರಮ ಕೂಡ ಮಾಡಿದರು. ಮಾನ್ಯ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಅದರಲ್ಲಿ ಭಾಗಿಯಾಗಿದ್ದರು. ಆ ಒಂದು ರೀತಿಯಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗ್ರೀನ್ ಕವರ್ ಇನ್ಕ್ರೀಸ್ ಮಾಡಬೇಕಂತ ಮಾನ್ಯ ಅರಣ್ಯ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಮತ್ತು ನಾವು ಸೇರಿ ಈ ವರ್ಷ ಕನಿಷ್ಠ ಒಂದು 100 ಕೋಟಿ ವೆಚ್ಚದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ರೂಪಿಸಿದ್ವಿ. ಮತ್ತು ಭಾಳ ದಿನಗಳಿಂದ ಶೌಚಾಲಯ, ಮಹಿಳೆಯರಿಗೆ ಶೌಚಾಲಯದ ಒಂದು ಸಮಸ್ಯೆ ಇದೆ. ಹಳ್ಳಿಯಲ್ಲಿ ನಾವು ಹೋದಾಗ ಶೌಚಾಲಯದ ಸಮಸ್ಯೆ ಈಗಂತಲ್ಲ, ಸುಮಾರು ವರ್ಷಗಳಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ಕೊಂಡು ಬಂದಿದ್ದೀವಿ. ಈ ಬಾರಿ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದಲೂ ಕೂಡ ಅನುದಾನವನ್ನು ಇಟ್ಟಿದ್ದೀವಿ. ಆ್ಯಸ್ ಅ ಪೈಲಟ್ ಪ್ರಾಜೆಕ್ಟ್ ಮಾಡಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ತಮಗೆಲ್ಲರೂ ಗೊತ್ತಿರುವಂತೆ ಒಂದು ಇಂಡಸ್ಟ್ರಿಯಲ್ ಹಬ್ಬು ಸನ್ಮಾನ್ಯ ದರ್ಶನಪುರ ಅವರು, ಸಣ್ಣ ಕೈಗಾರಿಕಾ ಸಚಿವರು, ಅವ್ರ ಜೊತೆ ನಾವು ಸೇರಿ ಈ ಒಂದು ಭಾಗದಲ್ಲಿ ಮೊದಲ ಬಾರಿಗೆ ನಾವು ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆ ನಡುವೆ ಒಂದು ಜಾಗವನ್ನು ಗುರುತಿಸಿ ಈ ಒಂದು ಭಾಗಕ್ಕೆ ಅನುಕೂಲ ಆಗಬೇಕಂದ್ರೆ, ಯಾಕಂದರೆ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಇಂಡಸ್ಟ್ರೀಸ್ ಬರ್ತಕ್ಕಂಥ ಅತಿ ಅವಶ್ಯಕತೆ ಇದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು 100 ಕೋಟಿ ನಾವು ಇಟ್ಟಿದ್ದೀವಿ. ಮಾನ್ಯ ಮಂತ್ರಿಗಳು ಸನ್ಮಾನ್ಯ ದರ್ಶನಪುರ ಅವರು ಕೂಡ ಅವ್ರ ವತಿಯಿಂದ 100 ಕೋಟಿ ಅನುದಾನವನ್ನು ಇಡ್ತಾರೆ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ಅದರಿಂದ ಜನರಿಗೆ ಅನುಕೂಲ ಕೂಡ ಆಗ್ತದೆ. ಹಬ್ ಮಾಡಬೇಕು ಅಂತ ಆ ಒಂದು ಚಿಂತನೆ ನಡೆದಿದೆ. ಈಗಾಗಲೇ ಒಂದು 2-3 ಮೀಟಿಂಗ್ ಆಗಿದೆ. ಯಾವ ರೀತಿಯಿಂದ ಮಾಡಬೇಕು ಅಂತ ಕೂಡ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಯಾಗಿ ಸುಮಾರು ಒಂದು 5 ಕೋಟಿ ವೆಚ್ಚದಲ್ಲಿ ಡಯಾಲಿಸಿಸ್ ಇಡೀ ಕಲ್ಯಾಣ ಕನ್ನಡ ಭಾಗದಲ್ಲಿ ಅನುಕೂಲ ಆಗಬೇಕಂತ KKRDB ವತಿಯಿಂದ ನಾವು ಮಾಡಿದ್ದೀವಿ. ಆ್ಯಂಬ್ಯುಲೆನ್ಸಸ್ಸು ಕೂಡ ನಾವು ಏನು ಖರೀದಿ ಮಾಡಿ ತೊಗೊಂಡಿದ್ದೀವಿ. ಬಹುಶಃ ನಂಗೆ ತಿಳಿದಿರುವಂತೆ ಸೆಪ್ಟೆಂಬರ್ 17ನೇ ತಾರೀಕು ಅಕ್ಕಪಕ್ಕದಲ್ಲಿ ಮಾನ್ಯ ಮಂತ್ರಿಗಳಿಗೆಲ್ಲ ನಾವು ಮಾತಾಡಿ ಆ ಒಂದು KKRDB ಹಾಟ್ ಲೈನ್ ಅಂತ ನಾವೇ ಹೇಳಿದ್ದೀವಿ, ಅದನ್ನು ಕೂಡ ಲಾಂಚ್ ಅಂತಹ ಒಂದು ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಅಕ್ಷರಾವಿಷ್ಕಾರ ಅದನ್ನು ಹೇಳಲೇಬೇಕಾಗ್ತದೆ. ಯಾಕಂದರೆ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಒಂದು ಒತ್ತು ಕೊಡ್ತಕ್ಕಂಥ ನಾವು ಕೆಲಸ ಮಾಡ್ತಾ ಇದ್ದೀವಿ, ಮಾಡಲೇಬೇಕಾಗಿದೆ.